ಅವರು ತಮ್ಮ ಐತಿಹಾಸಿಕ ಬಜೆಟ್ನಲ್ಲಿ ಪ್ರಪ್ರಥಮ ಬಜೆಟ್ನಲ್ಲೇ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಈ ರೀತಿ ತ್ರಿವಳಿ ಸೂತ್ರವನ್ನು ಆಧರಿಸಿದ ಮುಕ್ತ ಮಾರುಕಟ್ಟೆ ಆರ್ಥಿಕ ನೀತಿಯನ್ನು ವಿವರಿಸಿದ್ರು. ಆರ್ಥಿಕ ನೀತಿಯ ಮುಖ್ಯ ತಿರುಳು ಏನು ಅಂತಂದ್ರೆ ನಾಲೆಜ್ ಬೇಸ್ಡ್ ಎಕಾನಮಿ. ಇವತ್ತೇನಾದ್ರೂ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಭಾರತದ ಪ್ರಪಂಚದ 5ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಮುಂದೆ ಬಂದಿದ್ರೆ ಅದಕ್ಕೆ ಬುನಾದಿ ಹಾಕಿದವರು ಡಾಕ್ಟರ್ ಮನಮೋಹನ್ ಸಿಂಗ್. ಕರ್ನಾಟಕದ ಬಜೆಟ್ ಅವತ್ತು 26,000 ಕೋಟಿ ಇದ್ದಿದ್ದು ಇವತ್ತು 3,80,000 ಕೋಟಿಯಷ್ಟು ಬೆಳೆದಿದೆ ಅಂತಂದ್ರೆ ಮನಮೋಹನ್ ಸಿಂಗ್ ತಂದ ಈ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ಕಾರಣ. ಅನೇಕ ಹಗರಣಗಳು ಅವ್ರ ಸರ್ಕಾರಗಳನ್ನು ಸುತ್ತಕೊಂಡಿದ್ವು. ವ್ಯಕ್ತಿಗತವಾಗಿ ಒಂದೇ ಒಂದು ಕಪ್ಪು ಚುಕ್ಕಿ ಕೂಡ ಅವ್ರಿಗೆ ಅಂಟ್ಕೊಳ್ಳಿಲ್ಲ. ಮನಮೋಹನ್ ಸಿಂಗ್ ನಿಜಕ್ಕೂ ಕೂಡ ನೆಹರು ನಂತರದ ಒಬ್ಬ ಯುಗ ಪುರುಷ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ರಾಜಕೀಯ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರಿಗೆ ವಿಷಾದಪೂರ್ವಕ ನಮನಗಳು. ನಿನ್ನೆ ರಾತ್ರಿ ಅಸ್ತಂಗತರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತದ ಆರ್ಥಿಕ ಕ್ರಾಂತಿಯ ಯುಗ ಪುರುಷ. ಈಗ 60 ವರ್ಷಗಳ ಹಿಂದೆ 1964ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಿಧನರಾದಾಗ ಅವರನ್ನ ಯುಗ ಪುರುಷ ಅಂತ ಆ ಕಾಲದ ದಿನಪತ್ರಿಕೆಗಳು ವರ್ಣಿಸಿದ್ವು. ಈ ಯುಗ ಪುರುಷ ಅನ್ನೋ ಆ ಪದದ ಅರ್ಥ ನಮಗೆ ಮನವರಿಕೆ ಆಗಿತ್ತು 1991ರ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ಜಾರಿಗೊಳಿಸಿದ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ ಆಧಾರಿತ ಮುಕ್ತ ಮಾರುಕಟ್ಟೆ ಆರ್ಥಿಕ ನೀತಿಯಿಂದಾಗಿ. ತದನಂತರದ ದಿನಮಾನಗಳಲ್ಲಿ ನಮ್ಮ ಸುತ್ತಲಿನ ಬದಲಾದ ವಾಸ್ತವವನ್ನು ನೋಡಿದಾಗ ಮನಮೋಹನ್ ಸಿಂಗ್ ನಿಜಕ್ಕೂ ಕೂಡ ನೆಹರು ನಂತರದ ಒಬ್ಬ ಯುಗ ಪುರುಷ. ಯುಗ ಪುರುಷ ಅಂತಂದ್ರೆ ಯಾವ ರೀತಿ ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯೋತ್ತರ ಭಾರತದ ಸುಮಾರು 4 ದಶಕಗಳವರೆಗೂ ಕೂಡ ಒಂದು ಇಡೀ ತಲೆಮಾರಿನ ರಾಷ್ಟ್ರೀಯ ಮನೋಭೂಮಿಕೆಯನ್ನು ರೂಪಿಸಿದ್ರು. ಅಂದ್ರೆ ಆ ಕಾಲದಲ್ಲಿ ಸಮಾಜವಾದಿ ಸಿದ್ಧಾಂತದ ಒಂದು ಗುಂಗಿನಲ್ಲಿತ್ತು ಆ ಇಡೀ ತಲೆಮಾರು. ಹೀಗಾಗಿ ಅವತ್ತು ಮಿಶ್ರ ಆರ್ಥಿಕ ವ್ಯವಸ್ಥೆ ಜಾರಿಯಲ್ಲಿತ್ತು. ಅತ್ತ ಪೂರ್ತಿ ಖಾಸಗಿ ಬಂಡವಾಳವಾದವೂ ಅಲ್ಲ, ಇತ್ತ ಸಮಾಜವಾದವೂ ಅಲ್ಲ, ಮಿಶ್ರ ಆರ್ಥಿಕ ವ್ಯವಸ್ಥೆ. ಆದ್ರೆ ಅದರಲ್ಲಿ ಸಾರ್ವಜನಿಕ ಉದ್ದಿಮೆಗಳೇ ಆರ್ಥಿಕ ವ್ಯವಸ್ಥೆಯನ್ನ ನಿಯಂತ್ರಿಸ್ತಾ ಇದ್ವು. ಜವಾಹರ್ಲಾಲ್ ನೆಹರು ಅವರ ಮಾತಿನಲ್ಲಿ ಹೇಳೋದಾದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಶಾಲ್ ಬಿ ಅಟ್ ದಿ ಕಮಾಂಡಿಂಗ್ ಹೈಟ್ಸ್ ಆಫ್ ದಿ ಎಕಾನಮಿ ಅಂತಂದ್ಬಿಟ್ಟು. ಹೀಗಾಗಿ ಆ ಕಾಲದ ಬಹುಪಾಲು ಉದ್ಯಮಗಳೆಲ್ಲ ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲೇ ಅವತ್ತು ವಿಜೃಂಭಿಸ್ತಾ ಇದ್ವು. ಅದು ವಿಮಾನ ಕಾರ್ಖಾನೆ ಆಗ್ಲಿ, ಟೆಲಿಫೋನ್ ಕಾರ್ಖಾನೆ ಆಗ್ಲಿ, HMT ವಾಚ್ ಕಾರ್ಖಾನೆ ಆಗ್ಲಿ, BEL ಆಗ್ಲಿ ಇತ್ಯಾದಿ ಬಹುತೇಕ ಅವನ್ನ ನವರತ್ನ ಉದ್ಯಮಗಳು ಅಂತ ಕರಿತಾ ಇದ್ವು, ಅವೆಲ್ಲ ಬೆಂಗಳೂರಲ್ಲೇ ಇದ್ವು. ಆ ದಿನಗಳು ಮುಗಿತಾ ಬಂತು. ಬರ್ತಾ 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 ಆ ವ್ಯವಸ್ಥೆ ಮಿಶ್ರ ಆರ್ಥಿಕ ವ್ಯವಸ್ಥೆ ತನ್ನ ಕ್ರಿಯಾಶೀಲತೆ, ಉತ್ಪಾದಕತೆ ಮತ್ತು ಲವಲವಿಕ ಸ್ಪರ್ಧಾತ್ಮಕತೆಯನ್ನ ಕಳ್ಕೊಳ್ತಾ ಬಂದಂಗೆಲ್ಲ ದೇಶದ ಆರ್ಥಿಕ ಸ್ಥಿತಿ ದಿವಾಳಿತನದತ್ತ ಬಂದಿತ್ತು. 1989-90 ಕೇಂದ್ರ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಬಂದಿತ್ತು. ರಿಸರ್ವ್ ಬ್ಯಾಂಕ್ ನಲ್ಲಿದ್ದ ಚಿನ್ನದ ಸಂಗ್ರಹ ಕೇವಲ 17 ದಿನಕ್ಕೆ ಸಾಕಾಗುವಷ್ಟು ಪೆಟ್ರೋಲಿಯಂ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿತ್ತು. ಅಂತ ದುಸ್ಥಿತಿಯಲ್ಲಿದ್ದಾಗ ಲೋಕಸಭಾ ಚುನಾವಣೆಗಳು ನಡೆದು ಯಾವುದೇ ಪಕ್ಷಕ್ಕೂ ನಿಚ್ಚಳ ಬಹುಮತ ಬರಲಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ಪ್ರಧಾನಮಂತ್ರಿಯಾಗಿ PV ನರಸಿಂಹರಾಯರು ನಿಯೋಜಿತಗೊಂಡಿದ್ರು. ಆ ಸಂದರ್ಭದಲ್ಲಿ ನಿಯೋಜಿತ ಪ್ರಧಾನಮಂತ್ರಿ ನರಸಿಂಹರಾಯರು ತಮ್ಮ ಸಲಹೆಗಾರರಾಗಿದ್ದ ಹಿರಿಯ ರಾಜತಾಂತ್ರಿಕ PC ಅಲೆಕ್ಸಾಂಡರ್ ಮೂಲಕ ಡಾಕ್ಟರ್ ಮನಮೋಹನ್ ಸಿಂಗ್ರಿಗೆ ಫೋನ್ ಮಾಡಿಸ್ತಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಅಧ್ಯಕ್ಷರಾಗಿದ್ರು, UGC ಅಧ್ಯಕ್ಷರಾಗಿದ್ರು. ಸರ್, ನಾಳೆ ನಿಯೋಜಿತ ಪ್ರಧಾನಮಂತ್ರಿ ಅವರು ತಮಗೆ ತಿಳಿಸಿದ್ದಾರೆ, ತಾವು ನಾಳೆ ರಾಷ್ಟ್ರಪತಿ ಭವನಕ್ಕೆ ಸರಿಯಾಗಿ 2:15 ಗಂಟೆಗೆ ಹಾಜರಿರಬೇಕು. ಕೇಂದ್ರ ಮಂತ್ರಿ ಮಂಡಲದ ಪ್ರಮಾಣ ವಚನ ಸಮಾರಂಭ ನಡೀತಾ ಇದೆ ಅಂತ ಹೇಳಿದ್ರು. ಆಯ್ತು ಅಂತಂದ್ಬಿಟ್ಟು ಪಾಪ ಮನಮೋಹನ್ ಸಿಂಗ್ ಅವರು ತಮಗೆ ಅತಿಥಿಯಾಗಿ ಆಮಂತ್ರಿಸ್ತಿದ್ದಾರೇನೋ, ಆಯ್ತು ಅಂತ ಸುಮ್ಮನಿಟ್ಬಿಟ್ರು. 2 ತಾಸಿನ ನಂತರ ಅವರಿಂದ ಏನು ಸ್ಪಂದನ ದೊರೆಯದೇ ಇದ್ದಾಗ ಸ್ವತಃ ನರಸಿಂಹರಾಯರ್ ಅವ್ರಿಗೆ ಫೋನ್ ಮಾಡ್ತಾರೆ. ಸರ್ದಾರ್ಜಿ, ಏನು ಹುಡುಗಾಟ ಅನ್ಕೊಂಡ್ಬಿಟ್ರ? ನಾನ್ ನಿಮಗೆ ಆಹ್ವಾನಿಸಿರೋದು ನಾಳೆ ನನ್ನ ಮಂತ್ರಿಮಂಡಲದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ. ನೀವು ನನ್ನ ಆರ್ಥಿಕ ಸಚಿವರಾಗ್ತೀರಾ ಅಂತ ಅಂದ್ಬಿಟ್ಟು 1991ರ ಜೂನ್ ತಿಂಗಳ 2ನೇ ವಾರದಲ್ಲಿ ಅವರಿಂದ ಆಹ್ವಾನ ಬಂತು. ಅದಾದ ನಂತರ ಅವರು ಆರ್ಥಿಕ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ತದನಂತರ ಜುಲೈ 24, 1991ರಂದು ಸಂಜೆ 5 ಗಂಟೆಗೆ, ಆ ಕಾಲದಲ್ಲೆಲ್ಲ ಸಂಜೆ ಸಾಮಾನ್ಯವಾಗಿ ಬಜೆಟ್ ಮಂಡನೆ ಆಗ್ತಾ ಇತ್ತು. ಆ ಪರಂಪರೆಯನ್ನ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಬದಲಿಸಿದ್ರು. ಅವರು ತಮ್ಮ ಐತಿಹಾಸಿಕ ಬಜೆಟ್ನಲ್ಲಿ ಪ್ರಪ್ರಥಮ ಬಜೆಟ್ನಲ್ಲೇ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣ
ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಈ ರೀತಿ ತ್ರಿವಳಿ ಸೂತ್ರವನ್ನು ಆಧರಿಸಿದ ಮುಕ್ತ ಮಾರುಕಟ್ಟೆ ಆರ್ಥಿಕ ನೀತಿಯನ್ನು ವಿವರಿಸಿದ್ರು. ಆ ಬಜೆಟ್ ಮುಂಗಡ ಪತ್ರದ ಪಠ್ಯವನ್ನು ಮುಗಿಸಿ ಆದ್ಮೇಲೆ ಅದನ್ನು ಬದಿಗಿಟ್ಬಿಟ್ಟು ಅವರು ಮಾತು ಹೇಳಿದ್ರು. ನಾನು ಈ ಸದನದ ಗೌರವಾನ್ವಿತ ಸದಸ್ಯರೆದುರಿಗೆ ಒಂದು ಅರಿಕೆ ಮಾಡ್ಕೊಳ್ತಾ ಇದ್ದೇನೆ. ಒಂದು ಮಹತ್ವದ ವಿಚಾರಧಾರೆಗೆ ಕಾಲ ಕೂಡಿ ಬಂದಿದೆ. ಈ ವಿಚಾರಧಾರೆಯ ಪ್ರಭಾವವನ್ನ ಪ್ರಪಂಚದ ಯಾವುದೇ ಶಕ್ತಿ ಕೂಡ ತಡಿಲಿಕ್ಕಾಗದು. ಅದ್ಯಾವುದು ಅಂತಂದ್ರೆ, ಮುಂಬರುವ 2 ದಶಕಗಳಲ್ಲಿ ಭಾರತ ಪ್ರಪಂಚದ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತೆ, ಪ್ರಪಂಚದ ಅತಿ ದೊಡ್ಡ ಜ್ಞಾನಾಧಾರಿತ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮುತ್ತೆ ಅನ್ನೋ ಮಾತು ಹೇಳಿದ್ರು. ಅವತ್ತಷ್ಟೇ ಅವರು ಮಾತಾಡಿದ್ದು. ತದನಂತರ ಅವರು ಅನುಷ್ಠಾನ ಮಾಡಿದ ನೀತಿಯ ಪರಿಣಾಮಗಳೇ ಮಾತಾಡ್ಲಿಕ್ಕೆ ಶುರು ಅವ್ರು ಮಾಡಿದ ಕೆಲಸಗಳೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ವು. ಅದ್ರ ಪರಿಣಾಮ ಏನಾಯ್ತು ಗೊತ್ತೇ? 1991ರಲ್ಲಿ 18 ಕೋಟಿಯಷ್ಟಿದ್ದ ವಿದ್ಯಾವಂತ ಮಧ್ಯಮ ವರ್ಗದ ಜನಸಂಖ್ಯೆ ಅವರು ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದಾಗ, ಸುಮಾರು 30 ವರ್ಷದ ನಂತರ 2014ರಲ್ಲಿ ಪ್ರಧಾನಮಂತ್ರಿ ಪದವಿಯಿಂದ ಕೆಳಗಿಳಿದಾಗ ಅದು 36 ಕೋಟಿ ಅಷ್ಟಾಗಿತ್ತು. ಅಂದ್ರೆ 36 ಕೋಟಿ ವಿದ್ಯಾವಂತ ಮಧ್ಯಮ ವರ್ಗದ ಜನಸಂಖ್ಯೆ ಅಂತಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ. ಅದು ಈ 38 ಕೋಟಿ ಅಂದ್ರೆ ದುಪ್ಪಟ್ಟಾಗೋಗ್ಬಿಟ್ಟಿತ್ತು. ಹೀಗಾಗಿ ಭಾರತವೇ ಪ್ರಪಂಚದ ಅತಿ ದೊಡ್ಡ ಮಾರುಕಟ್ಟೆಯಾಗಿ ಹೊರಹೊಮ್ಮಿತ್ತು, ಅಂದ್ರೆ ಚೈನಾವನ್ನು ಬಿಟ್ರೆ. ಅದ್ರ ಜೊತೆಗೆ ಭಾರತ ಬಂಡವಾಳ ಹೂಡಿಕೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ತಂಗುದಾಣ ಆಗೋಗ್ಬಿಡ್ತು. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಈ ಅವಧಿಯಲ್ಲಿ ಸಿಲಿಕಾನ್ ಸಿಟಿಯಾಗಿ ಅರಳಿದ್ದನ್ನು ನಮ್ಮ ಕಣ್ಣೆದುರಿಗೆ ಇದೆ. ಇಂಥ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿಯ ಮುಖ್ಯ ತಿರುಳು ಏನು ಅಂತಂದ್ರೆ, ನಾಲೆಜ್ ಬೇಸ್ಡ್ ಎಕಾನಮಿ, ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ, ತಂತ್ರಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ. ಅಂದ್ರೆ ಟೆಕ್ನಾಲಜಿ ಎನೇಬಲ್ಡ್ ಎಕಾನಮಿ, ನಾಲೆಜ್ ಬೇಸ್ಡ್ ಎಕಾನಮಿ ಅಂತಂದ್ಬಿಟ್ಟು ಅನೇಕ ಜನ, ಸಾವಿರಾರು ಜನ ಬಡ ಮತ್ತು ಕೆಳ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು, ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯ ಬಲದಿಂದ ಖಾಸಗಿ ಕಾರ್ಪೊರೇಟ್ ವಲಯಗಳಲ್ಲಿ ಅತ್ಯುತ್ತಮವಾದ ಕೆಲಸಗಳನ್ನು ಹುಡ್ಕೊಂಡ್ರು, ಅತ್ಯುತ್ತಮವಾದ ಬದುಕನ್ನು ಕಟ್ಕೊಂಡ್ರು. ಕೇವಲ ಭಾರತ ದೇಶದಲ್ಲಷ್ಟೇ ಅಲ್ಲ, ಭಾರತ ದೇಶದ ಗಡಿಯನ್ನು ದಾಟಿಬಿಟ್ಟು ಪ್ರಪಂಚದ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಅತ್ಯುತ್ತಮವಾದ ಉದ್ಯೋಗ ಅವಕಾಶಗಳನ್ನ ಪಡ್ಕೊಂಡ್ರು. ಅವರು ಇಂಜಿನಿಯರ್ಗಳಾಗಿರ್ಬೋದು, ಬ್ಯಾಂಕರ್ಸ್ ಆಗಿರ್ಬೋದು, ಫೈನಾನ್ಸ್ ಕ್ಷೇತ್ರದ ಪರಿಣಿತರಾಗಿರ್ಬೋದು, ವೈದ್ಯರುಗಳಾಗಿರ್ಬೋದು, ಎಲ್ಲರೂ ಕೂಡ ವಿವಿಧ ರೀತಿಯ ಉದ್ಯೋಗಗಳನ್ನ ಪಡ್ಕೊಂಡ್ಬಿಟ್ಟು ದೇಶದ ಪತಾಕೆಯನ್ನು ಹಾರಿಸ್ಲಿಕ್ಕೆ ಸಾಧ್ಯವಾಯ್ತು. ಇವತ್ತೇನಾದ್ರೂ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಭಾರತದ ಪ್ರಪಂಚದ 5ನೇ ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ಮುಂದೆ ಬಂದಿದ್ರೆ ಅದಕ್ಕೆ ಬುನಾದಿ ಹಾಕಿದವರು ಡಾಕ್ಟರ್ ಮನಮೋಹನ್ ಸಿಂಗ್. ಡಾಕ್ಟರ್ ಮನಮೋಹನ್ ಸಿಂಗರ ವಿಶೇಷತೆ ಏನಂದ್ರೆ, ಅದೊಂದು ಮೌನ ಕ್ರಾಂತಿ. ನಾವೆಲ್ಲ ಚಿಕ್ಕವರಿದ್ದಾಗ 60ರ ದಶಕದಲ್ಲಿ ಇಂಗ್ಲಿಷ್ ಭಾಷೆಗೆ ಆರಂಭಿಕ ಹೆಜ್ಜೆಯಲ್ಲಿ ಇಂಗ್ಲಿಷ್ ಶುದ್ಧ ಬರದ ಪ್ರಾಕ್ಟೀಸ್ಗೋಸ್ಕರ ನಾವೆಲ್ಲ ಒಂದು ಟ್ರಿಪಲ್ ರೂಲ್ ಎಕ್ಸರ್ಸೈಸ್ ಪುಸ್ತಕದಲ್ಲಿ ನಾಲೆಜ್ ಇಸ್ ಪವರ್ ಅನ್ನೋ ನಾಣ್ಣುಡಿಯನ್ನು ಬರಿತಾ ಇದ್ವಿ. ಅಂದ್ರೆ ಜ್ಞಾನವೇ ಬಲ ಅಂತ. ಯಾವ್ದು ಅವತ್ತು ನಾಣ್ಣುಡಿ ಆಗಿತ್ತೋ ಅದು ಬರ್ತಾ ಪ್ರಾವರ್ಬಿಯಲ್ ರಿಯಾಲಿಟಿ ಆಯ್ತು. ಪ್ರಾವರ್ಬಿಯಲ್ ರಿಯಾಲಿಟಿ ಆಯ್ತು. ಬದಲಾದ ಬದುಕಿನ ವಾಸ್ತವ ಆಗೋಗ್ಬಿಡ್ತು. ಇವತ್ತು ಅನೇಕ ಜನ ಪ್ರಗತಿಪರ ಬುದ್ಧಿಜೀವಿಗಳು ತಾವಿನ್ನೂ ಸಮಾಜವಾದದ ಗುಂಗಿನಲ್ಲೇ ಇದ್ದಾರೆ. ಅವ್ರ ಮಕ್ಕಳೆಲ್ಲ ಈ ಜಾಗತೀಕರಣವನ್ನ ಅವಕಾಶ ಅಂತ ಬಳಸ್ಕೊಂಡ್ಬಿಟ್ಟು ದೇಶ ವಿದೇಶಗಳಲ್ಲಿ ಅತ್ಯುತ್ತಮವಾದ ಬದುಕನ್ನು ಕಟ್ಕೊಂಡಿದ್ದಾರೆ. ತಮ್ಮ ತಂದೆ ತಾಯಿಗಳನ್ನ ಸಾಕಷ್ಟು ಸಾಮರ್ಥ್ಯವನ್ನ ಪಡೆದಿದ್ದಾರೆ. ಇಂಥ ಒಂದು ಕ್ರಾಂತಿಕಾರಕ ಬದಲಾವಣೆ ತಂದ ಡಾಕ್ಟರ್ ಮನಮೋಹನ್ ಸಿಂಗ್ರನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡೆಸ್ಕೊಳ್ತು? ಅವರು ಆರ್ಥಿಕ ಸಚಿವರಾಗಿ ಮಾಡಿದ ಕ್ರಾಂತಿ, ತದನಂತರ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಜಾರಿಗೊಳಿಸಿದ ಮಾಹಿತಿ ಹಕ್ಕು ಕಾಯ್ದೆ, ಶೈಕ್ಷಣಿಕ ಹಕ್ಕು ಕಾಯ್ದೆ, ಉದ್ಯೋಗ ಖಾತ್ರಿ ಕಾಯ್ದೆ ಅಂದ್ರೆ ಮನ್ರೇಗಾ ಯೋಜನೆ ಇತ್ಯಾದಿಗಳೆಲ್ಲ ಜನಸಾಮಾನ್ಯರ ಬದುಕಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದವು. ಆ ಅವಕಾಶವನ್ನು ಸದ್ಬಳಕೆ ಮಾಡಿದ್ದು ಬಹುಶಃ 3 ಮುಖ್ಯಮಂತ್ರಿಗಳು. ಒಬ್ರು ಕರ್ನಾಟಕದ ಎಸ್.ಎಂ. ಕೃಷ್ಣ, ಅವತ್ತಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಇವರಿಬ್ಬರು ನೋಡ್ಕೊಂಡ್ಬಿಟ್ಟು ಆಗ ತಾನೇ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಅವರು. ಇವರೆಲ್ಲ ತಮ್ಮ ಮನಮೋಹನ್ ಸಿಂಗ್ ತಂದ ಆರ್ಥಿಕ ನೀತಿಯನ್ನ, ಅದರ ಆಳ ಅಗಲಗಳನ್ನೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟು ತಮ್ಮ ರಾಜ್ಯಗಳನ್ನ ಆರ್ಥಿಕ ಪ್ರಗತಿಯತ್ತ, ಆಧುನಿಕ ಅಭಿವೃದ್ಧಿ ಪ್ರಕ್ರಿಯೆಯತ್ತ ಕೊಂಡೊಯ್ದ್ರು. ಹೀಗಾಗಿ ಇವತ್ತು ಕರ್ನಾಟಕ ಅನೇಕ ರಾಜ್ಯಗಳಿಗೆ ಒಂಥರ ಅಸೂಯೆಯನ್ನ ಸೃಷ್ಟಿ ಮಾಡ್ತಿದೆ. ಅಂತಂದ್ರೆ ಕರ್ನಾಟಕದ ಬಜೆಟ್ ಅವತ್ತು 26,000 ಕೋಟಿ ಇದ್ದಿದ್ದು ಇವತ್ತು 3,80,000 ಕೋಟಿಯಷ್ಟು ಬೆಳೆದಿದೆ ಅಂತಂದ್ರೆ ಮನಮೋಹನ್ ಸಿಂಗ್ ತಂದ ಈ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ಕಾರಣ. ದೇಶವನ್ನು ಇಷ್ಟೊಂದು ಶ್ರೀಮಂತಗೊಳಿಸಿದ ವ್ಯಕ್ತಿ ವೈಯಕ್ತಿಕ ಬದುಕಿನಲ್ಲಿ ಒಂದೇ ಒಂದು ಕಪ್ ಚುಕ್ಕಿ ಅವ್ರಿಗೆ ಬರಲಿಲ್ಲ. UPI 2ರ ಅವಧಿಯಲ್ಲಿ ಅನೇಕ ಹಗರಣಗಳು ಅವ್ರ ಸರ್ಕಾರಗಳನ್ನು ಸುತ್ತಕೊಂಡಿದ್ವು. ವ್ಯಕ್ತಿಗತವಾಗಿ ಒಂದೇ ಒಂದು ಕಪ್ಪು ಚುಕ್ಕಿ ಕೂಡ ಅವ್ರಿಗೆ ಅಂಟ್ಕೊಳ್ಳಿಲ್ಲ. ಅದನ್ನೇ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು ರಾಜ್ಯಸಭೆಯಲ್ಲಿ. ಒಮ್ಮೆ ತಮಾಷೆಗಾಗಿ ಹೇಳಿದ್ರು,
ಸರ್ದಾರ್ ಸಾಹೇಬರು ಬಹುಶಃ ರೇನ್ಕೋಟ್ ಹಾಕೊಂಡು ಸ್ನಾನ ಮಾಡ್ತಾರೆ ಅಂತ ಕಾಣುತ್ತೆ. ಅವ್ರ ಸುತ್ತಮುತ್ತ ಅಷ್ಟೊಂದು ಹಗರಣಗಳಿದ್ರು ಕೂಡ, 2G ಹಗರಣ, ಕೋಲ್ ಹಗರಣ ಇತ್ಯಾದಿ ಇದ್ರು ಕೂಡ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಅಂಟಿಸ್ಕೊಳ್ಳಿಲ್ಲ ಅಂತ ಅವರು ವ್ಯಂಗ್ಯವಾಗಿ ಹೇಳಿದ ಮಾತು ಅದು ವಾಸ್ತವಿಕ ಸತ್ಯ ಆಗಿತ್ತು. ಮನಮೋಹನ್ ಸಿಂಗ್ ಅವರ ವ್ಯಕ್ತಿಗತವಾದ ಪ್ರಾಮಾಣಿಕತೆ, ಪಾರದರ್ಶಕ ವ್ಯಕ್ತಿತ್ವಕ್ಕೆ ಅದು ಕನ್ನಡಿ ಹಿಡಿದಂತಿತ್ತು. ಇಂಥ ಮಹಾಮಹಿಮನ ನಿಧನ ಖಂಡಿತವಾಗೂ ಕೂಡ ಅದು ಶೋಕಾಚರಣೆಯ ಸಂದರ್ಭ ಹೌದು, ಸಂಭ್ರಮಾಚರಣೆಯ ಸಂದರ್ಭ ಹೌದು. 92 ವರ್ಷಗಳ ತುಂಬು ಜೀವನವನ್ನು ನಡೆಸಿ ಇವತ್ತು ಅಸ್ತಂಗತರಾಗಿರೋ ಡಾಕ್ಟರ್ ಮನಮೋಹನ್ ಸಿಂಗ್ರಿಗೆ ಕಾಂಗ್ರೆಸ್ ಪಕ್ಷ ಹೇಗೆ ನಡೆಸ್ಕೊಳ್ತೋ ಏನೋ ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡೋಣ. ಆದ್ರೆ ಇವತ್ತಿನ ಪ್ರಸಕ್ತ ತಲೆಮಾರಿನ ಯುವಜನತೆ ಎಲ್ಲರೂ ಕೂಡ ವಿದ್ಯಾವಂತ ಯುವಕರು ಸದಾ ಅವ್ರನ್ನ ಸ್ಮರಿಸ್ತಾ ಇರ್ತಾರೆ. ಅವತ್ತಿನ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ಇವ್ರನ್ನ ಮನಮೋಹನ್ ಸಿಂಗ್ರನ್ನ ಕಂಡಾಗ ಹೇಳಿದ್ರಂತೆ, ಮಾನ್ಯ ಪ್ರಧಾನಮಂತ್ರಿ ಅವರೇ, ಪ್ರತಿ ಸಾರಿ ನಿಮ್ಮನ್ನು ಭೇಟಿಯಾದಾಗ ನಿಮ್ಮ ಸನ್ನಿಧಾನದಲ್ಲಿ ನಾನು ಧನ್ಯತೆ ಮತ್ತು ಪ್ರಶಾಂತತೆಯ ಭಾವನ ಅನುಭವಿಸ್ತೇನೆ ಅಂತ ಹೇಳಿದ್ರು. ಅದೇ ರೀತಿ ಬರಾಕ್ ಒಬಾಮಾ ಅಧ್ಯಕ್ಷರಾಗಿದ್ದಾಗ ಭಾರತದ ಪ್ರಧಾನಮಂತ್ರಿಯವರು ಮಾತಾಡಿದ್ರೆ ಇಡೀ ಜಗತ್ತೇ ಕಿವಿಗುಟ್ಟು ಕೇಳುತ್ತೆ. ಅವರು ತಮ್ಮ ದೇಶದಲ್ಲಿ ಆರ್ಥಿಕ ಕ್ರಾಂತಿ ಅಂತ ತಂದಿರೋದಿರ್ಲಿ, ನಮ್ಮ ಮುಂದುವರೆದ ರಾಷ್ಟ್ರಗಳಲ್ಲಿ ಆರ್ಥಿಕ ಕುಸಿತ ಆಗಿರುವಾಗ ದಿನನಿತ್ಯ ನಾವು ಅವರ ಮಾರ್ಗದರ್ಶನವನ್ನ ಪಡೆಯುತ್ತೇವೆ. ನಮಗೆ ಮಾರ್ಗದರ್ಶನ ನೀಡೋ ಔದಾರ್ಯವನ್ನು ಅವರು ತೋರಿಸ್ತಾ ಬಂದಿದ್ದಾರೆ ಅಂತ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅಸ್ತಂಗತರಾಗಿದ್ದು ವಿಷಾದದ ಸಂದರ್ಭವೂ ಹೌದು. ಆದ್ರೆ ಇಡೀ ಭಾರತೀಯರೆಲ್ಲ ಆ ಯುಗ ಪುರುಷನಿಗೆ ಅತ್ಯಂತ ಪ್ರೀತಿಯಿಂದ ಹೃದಯ ಸ್ಪರ್ಶಿಯಾದ ಬೀಳ್ಕೊಡುಗೆ ಕೊಡ್ತಾರೆ ಅನ್ನೋ ನಂಬಿಕೆಯೊಂದಿಗೆ ನಮಸ್ಕಾರ, ಈ ಸಂಚಿಕೆಗೆ ಮುಕ್ತಾಯ ಹೇಳ್ತಾ ಇದ್ದಾರೆ.